ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಲಿಟ್ರರಿ ಗ್ಲೋಬಲ್ ಕಾನ್ಫ್ಲಿಕ್ಟಿಂದ ಏನು ನಮ್ಮ ಟೆಕ್ನಾಲಜಿಕಲ್ ಐಟಮ್ಸ್ ಏನೇನಿದ್ದಾವೆ ಸೊ ಎಲ್ಲ ಪ್ರೈಸ್ ಇನ್ಕ್ರೀಸ್ ಆಗಿರುವಂಥದ್ದು. ಯಾಕೆ ಏನು ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಳಗ್ಗೆ ಕೂಡ ಕ್ಲಿಕ್ ಮಾಡ್ಕೊಬಹುದು. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಜಾಯ್ನ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ರೀಸನ್ ಬಂದ್ಬಿಟ್ಟು ರೈಸಿಂಗ್ ಕಾಸ್ಟ್ ಮತ್ತು ರಾ ಮೆಟೀರಿಯಲ್ಸ್ ಅಂದರೆ ಸಿಲಿಕಾನ್, ಲಿಥಿಯಮ್ ಅಂತ ಇರೋ ಮತ್ತು ರೇರ್ ಅರ್ಥದಲ್ಲಿರುವಂಥ ಮೆಟೀರಿಯಲ್ಸು ಈ ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿ ಬ್ಯಾಟ್ರೀಸ್ಗಾಗಿ ಯೂಸ್ ಮಾಡ್ತೀವಿ. ಸೊ ಮತ್ತು ಏನಕ್ಕಪ್ಪ ಅಂದರೆ ಸೊ ಅದು ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ. ಸೊ ಏನಕ್ಕೆ ಅಂತ ನೀವು ಕೇಳೋದಾದರೆ, ಸೊ ಅದರದ್ದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸೊ ಅದು ಲಿಮಿಟೆಡ್ ಸಪ್ಲೈ ಆಗಿದೆ. ಸೊ ಅದು ಸಪ್ಲೈ ಅಂದರೆ ಲಿಮಿಟೆಡ್ ಸ್ಟಾಕ್ ಇರುವಂಥದ್ದು. ಸೊ ಆ ಲಿಮಿಟೆಡ್ ಸ್ಟಾಕಿಗೆ ಪ್ರೈಸ್ ಜಾಸ್ತಿ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಟೆಕ್ನಾಲಜಿಕಲ್ ಐಟಮ್ಸ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಆಗಿರುವಂಥದ್ದು. ಎರಡನೇದಾಗಿ ಬಂದ್ಬಿಟ್ಟು ಚಿಪ್ ಸ್ಟೋರೇಜು, ಸೆಮಿ ಕಂಡಕ್ಟರ್ ಕ್ರೈಸಿಸ್ ಅಂತ ನಾವು ಕರಿತೀವಿ. ಸೊ ಇದೇನಿದೆ ಮಾಡರ್ನ್ ಡಿವೈಸ್ಗಳು ಏನೇನಿದಾವಲ್ಲ, ಸೊ ಅದು ಈ ಒಂದು ಮೈಕ್ರೋ ಚಿಪ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಒಂದು ಗ್ಲೋಬಲ್ ಸ್ಟೋರೇಜಲ್ಲಿ ಎಸ್ಪೆಷಲಿ ಒಂದು ಕೋವಿಡ್ ಆದಮೇಲೆ ಸೊ ಈ ಸಪ್ಲೈ ಚೈನ್ ಇರ್ತಾವಲ್ಲ, ಈ ಪ್ಯಾಕೇಜು, ಮ್ಯಾನುಫ್ಯಾಕ್ಚರಿಂಗು, ಪ್ಯಾಕೇಜು, ಆಮೇಲೆ ಡಿಸ್ಟ್ರಿಬ್ಯೂಷನ್ನು, ಸೊ ಈ ಏನು ಸಪ್ಲೈ ಚೈನ್ ಇರ್ತಾವಲ್ಲ, ಡಿಸ್ರಪ್ಷನ್ಸ್ ಇರ್ತಾವಲ್ಲ, ಸೊ ಅದು ಪ್ರೊಡಕ್ಷನ್ನ ಸ್ಲೋ ಮಾಡ್ತಿದ್ದಾವೆ. ಮತ್ತು ಆ ಪ್ರೊಡಕ್ಷನಿಗೋಸ್ಕರ ಒಂದು ಕಾಸ್ಟ್ನ ಇನ್ಕ್ರೀಸ್ ಮಾಡಿರುವಂಥದ್ದು. ಪ್ರೊಡಕ್ಷನ್ ಮಾಡ್ತಿರೋದೇ ಸ್ಲೋ, ಜೊತೆಗೆ ಆ ಕಾಸ್ಟ್ನ ಇನ್ಕ್ರೀಸ್ ಮಾಡ್ತೀವಿ ಅಂದರೆ ಕಾಸ್ಟ್ಲಿ ಆಗಿರುವಂಥದ್ದು. ಓಕೆನಾ. ಮೂರನೇದು ಇನ್ಫ್ಲೇಷನ್ ಮತ್ತು ಎಕನಾಮಿಕ್ ಚೇಂಜ್. ಸೊ ಏನು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಲೇಬರು ಮತ್ತು ಟ್ರಾನ್ಸ್ಪೋರ್ಟೇಷನ್, ಈವನ್ ಪ್ಯಾಕಿಂಗ್ ಆದಾಗ ಸೊ ಆ ಪ್ಯಾಕಿಂಗ್ ಎಲ್ಲ ಅಂದರೆ ಟೋಟಲಿ ಇದ್ದಾಗ ಸೊ ಒಂದು ಪ್ರಾಡಕ್ಟ್ ಮೇಲೆ ಪ್ರೈಸ್ ಜಾಸ್ತಿ ಅಂದರೆ ಮೇಲೋಗುತ್ತೆ ಅಂತ ಹೇಳ್ಬಹುದು. ನಾಲ್ಕನೇ ಬಂದ್ಬಿಟ್ಟು ಅಡ್ವಾನ್ಸ್ ಟೆಕ್ನಾಲಜಿ ಈಕ್ವಲ್ಸ್ ಹೈ ಕಾಸ್ಟ್. ಅವಾಗೆಲ್ಲ AI ಇರ್ತಾನೆ ಇದ್ದಿಲ್ಲ ಮೇ ಬಿ. ಅಂದರೆ ಒಂದು 4G ಮೊಬೈಲ್ ಬೇಡ, 3G ಮೊಬೈಲ್ ಅಂದ್ಕೊಳ್ಳಿ. 4Gಯಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಯಾವುದೇ ರೀತಿ AI ಇದ್ದಿದ್ದಿಲ್ಲ, ಯಾವುದೇ ರೀತಿ ಜೆಮಿನಿ ಇದ್ದಿದ್ದಿಲ್ಲ, ಯಾವುದೇ ರೀತಿ ಏನೂ ಇದ್ದಿಲ್ಲ. ಇದ್ದರೆ ಗೂಗಲ್ ಸರ್ಚ್ ಬಿಟ್ಟು ಬೇರೆ ಯಾವುದೂ ಇರ್ತಿದ್ದಿಲ್ಲ. ಅದರಲ್ಲೂ ಗೂಗಲ್ ಅಸಿಸ್ಟೆಂಟು 4G ಮೇ ಬಿ ಬಂದಿರ್ಬೋದು, ಬಟ್ ಯಾರೂ ಅದನ್ನು ಜಾಸ್ತಿ ಯೂಸ್ ಮಾಡ್ತಿದ್ದಿಲ್ಲ. ಅದೇನು ಅಷ್ಟೊಂದು ಅಪ್ಗ್ರೇಡ್ ಕೂಡ ಆಗಿದ್ದಿಲ್ಲ. ಸೊ ಮಿಡ್ ರೇಂಜಲ್ಲಿ ಇತ್ತದು. ಓಕೆನಾ. ಸೊ ಈಗೇನಾಗಿದೆ, ಜೆಮಿನಿ ಅಂತ ಹೊಸ ಫೀಚರ್ಸ್ಗಳು ಮತ್ತು ಡೆವಲಪ್ಡ್ ಕ್ಯಾಮ್ರಾಸ್, ಬೆಟರ್ ಕ್ಯಾಮ್ರಾಸ್ಗಳು ಕ್ವಾಲಿಟಿ ಕೊಡ್ತಾ ಇರೋದ್ರಿಂದ ಸೊ ಅದರಿಂದ ಮತ್ತು ಒಂದು ನ್ಯೂ ಫೀಚರ್ಸ್ಗಳು, AI ಅಂತಹ ನ್ಯೂ ಫೀಚರ್ಸ್ ಮತ್ತು AI ಪ್ರೊಸೆಸಿಂಗ್ ಮಾಡುವಂಥದ್ದು, ಇಮೇಜು 4K ಆಗಲಿ, ಯಾವುದೇ ರೀತಿ ವಿಡಿಯೋ ಆಗಲಿ, ಏನೇ ಆಗಲಿ ಮಾಡುವಂಥ AI ಪ್ರೊಸೆಸಿಂಗ್ಗೆ ಮತ್ತು ಬೆಟರ್ ಕ್ಯಾಮ್ರಾಸ್ ಕೊಡ್ತಾ ಇರೋದ್ರಿಂದ, ಮತ್ತು ಒಂದು ಕನೆಕ್ಟಿವಿಟಿ 5G ಆಗಿರೋದ್ರಿಂದ ಮತ್ತು ಹೈ ರಿಫ್ರೆಶ್ ರೇಟ್ ಕೊಡ್ತಿದ್ರು. ಆವಾಗೆಲ್ಲ 60/30 ಈಗ ಇರ್ತಿತ್ತು. ಸೊ ಈಗ 120 ಹರ್ಟ್ಸ್ ರಿಫ್ರೆಶ್ ರೇಟಿಂಗ್ ಕೂಡ ತಂದಿದ್ದಾರೆ. ಅದೋಗಲಿ ಈಗ 144 ಹರ್ಟ್ಸ್ ರಿಫ್ರೆಶ್ ರೇಟಿಂಗ್ 30,000 ಮೊಬೈಲ್ಗಳಲ್ಲೇ ಬರ್ತವೆ. ಸೊ ಈ ರೀತಿ ಆಗಿದ್ದರಿಂದ ಸೊ ಅದರ ಪ್ರೈಸ್ ಇನ್ಕ್ರೀಸ್ ಆಗಿರುವಂಥದ್ದು. ಮತ್ತು ಡಿಸ್ಪ್ಲೇ ಕೂಡ LTPO OLED ಡಿಸ್ಪ್ಲೇಗಳು ಈಗ HD ಫುಲ್ HD ಪ್ಲಸ್ಸು, ಆಮೇಲೆ 4K 8K ರೆಸೊಲ್ಯೂಷನ್, 8Kನ ಬಂದಿಲ್ಲ, 4K ರೆಸೊಲ್ಯೂಷನ್ ಡಿಸ್ಪ್ಲೇ, ಈ ಥರ ಸುಮಾರು ಇನ್ಕ್ರೀಸ್ ಅಂದರೆ ಒಂದು ಕ್ವಾಲಿಟಿ ಕೊಡಬೇಕಂದ್ರೆ ಆ ಪ್ರೈಸ್ ಇನ್ಕ್ರೀಸ್ ಆಗುತ್ತಂತಲೇ ಹೇಳ್ಬಹುದು. ಆಯಿತಾ. ಮತ್ತು ಪ್ರೊಡಕ್ಷನ್ ಕಾಸ್ಟ್ ಕೂಡ ಅದೇ ರೀತಿ ಹೆವಿ ಕಾಸ್ಟ್ ತುಂಬ ಇನ್ಕ್ರೀಸ್ ಆಗಿರುವಂಥದ್ದು. ಐದನೇದಾಗಿ ಬಂದ್ಬಿಟ್ಟು ಏನು ಸಪ್ಲೈ ಚೈನ್ಗಳದ್ದು ಪ್ರಾಬ್ಲಮ್. ಶಿಪ್ಪಿಂಗ್ ಡಿಲೇ ಆಗ್ತಿರುವಂಥದ್ದು. ಈಗ ಒಂದು ಪ್ರಾಡಕ್ಟು ಈಗ ಶಿವಮೊಗ್ಗ ಟು ಬೆಂಗಳೂರು ಅಂದ್ಕೊಳ್ಳಿ, ಬೆಂಗಳೂರು ಟು ಶಿವಮೊಗ್ಗ ಅಂದ್ಕೊಳ್ಳಿ. ಆ ಬೆಂಗಳೂರಲ್ಲಿ ಆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ಸೊ ಆ ಮ್ಯಾನುಫ್ಯಾಕ್ಚರ್ ಶಿವಮೊಗ್ಗ ಬರೋಕ್ಕೆ 2 ಡೇಸ್ ಸಾಕಾ, 2 ಡೇಸ್ ಅಂದ್ಕೊಳ್ಳಿ. ಅದು 7 ಡೇಸ್ ಡಿಲೇ ಆಗ್ತಿರುವಂಥದ್ದು. 7 ಡೇಸ್ ಜೊತೆಗೆ 14 ಡೇಸ್ ಈ ರೀತಿ ಡಿಲೇ ಆಗ್ತಿರೋದ್ರಿಂದ ಸೊ ಅದ್ರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ. ಮತ್ತು ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್, ಏನು ಗ್ಲೋಬಲ್ ಕಾನ್ಫ್ಲಿಕ್ಟಿಂದ ಯಾವುದೇ ವಾರ್ ನಡೀತಿದೆಯಲ್ಲ, ಸೊ ಆ ಗ್ಲೋಬಲ್ ಕಾನ್ಫ್ಲಿಕ್ಟಿಂದ ಸೊ ಅದರಿಂದ ಕೂಡ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ
ನಾವೇನೇ ಗ್ಲೋಬಲ್ ಕಾನ್ಫ್ಲಿಕ್ಟ್ನ ಅಂದರೆ ಈ ವಾರ್ನ ಕಮ್ಮಿ ಮಾಡಿದ್ರೆ, ಸೊ ವಾರಿಂದನೇ ಆಗ್ತಿದೆ ಅಂದರೆ ವಾರಿಂದ ಆಗ್ತಿದೆ, ಬಟ್ ಅರ್ಧಕ್ಕರ್ಧ 90% ವಾರಿಂದನೇ ಜಾಸ್ತಿ ಆಗ್ತಿದೆ. ಸೊ ಆ ಗ್ಲೋಬಲ್ ಎಫೆಕ್ಟಿಂದ ಸೊ ಈ ಮಾರ್ಕೆಟಿಂಗ್ ಏನು ನಡೀತಿದೆಯಲ್ಲ, ಸೊ ಡಿವೈಸ್ಗಳು ಕಾಸ್ಟ್ಲಿಯರ್ ಮಾಡ್ತಿದೆ. ಜೊತೆಗೆ ಕಾಸ್ಟ್ಲಿಯರು ಇಡೀ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ವೈಡಿಗೆ ಕಾಸ್ಟ್ಲಿ ಡಿವೈಸ್ಗಳು ಆಗ್ತಿದ್ದಾವೆ. ಬ್ರ್ಯಾಂಡ್ ವ್ಯಾಲ್ಯೂ ಮಾರ್ಕೆಟಿಂಗು. ಸೊ ಇದೇನಿದೆ, ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಪ್ಪ ಅಂದರೆ, ಒಂದು ಸಿಂಪಲ್ಲಾಗಿ ಒಂದು ಸ್ಯಾಮ್ಸಂಗು, ಒಂದು ಎ ಐ ಪ್ಲಸ್ ಅಂದ್ಕೊಳ್ಳಿ, ಬೇಡ ಒಂದು ರಿಯಲ್ಮಿ, ಒಂದು ಎ ಐ ಪ್ಲಸ್ ಅನ್ನೋದು ಒಂದು 2 ವರ್ಷ ಹಿಂದೆ ಬಂದಿರುವಂತಹ ಒಂದು ಹೊಸ ಬ್ರ್ಯಾಂಡ್ ಇರ್ತಾವಲ್ಲ. ಸೊ ಈಗ ಎ ಐ ಪ್ಲಸ್ ತುಂಬ ಇದಾಯಿತು. ಸೊ ಒಂದು ಶಯೋಮಿ ಮತ್ತು ಸ್ಯಾಮ್ಸಂಗ್ ಅಂತ ಅಂದ್ಕೊಳ್ಳಿ, ಸೊ ಬೇಡ ಐಫೋನ್ ಮತ್ತು ಸ್ಯಾಮ್ಸಂಗ್ ಅಂತ ಅಂದ್ಕೊಳ್ಳಿ. ಸೊ ಐಫೋನಲ್ಲಿ ಈ ಥರ ಇರ್ತವೆ ಫೀಚರ್ಸ್ಗಳು. ಸೊ ಸ್ಯಾಮ್ಸಂಗ್ ಅವರು ಅದಕ್ಕಿಂತ ಒಂದು ಎಕ್ಸ್ಟ್ರಾ ಫೀಚರ್ಸ್ ಕೊಡ್ತಾರೆ, ಮತ್ತು ಪ್ರೈಸ್ ಕೂಡ ಅವರು ಒಂದು 80,000ಕ್ಕೆ ಲಾಂಚ್ ಮಾಡೋದು, ನಾವ್ಯಾಕೆ 1,00,000ಕ್ಕೆ ಲಾಂಚ್ ಮಾಡೋಣ, ಯಾಕೆ ಅದೇ ತಗೊಂತಾರೆ, ನಾವು ಇದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಕೊಟ್ಬಿಟ್ಟು ನಾವು 1,00,000ಕ್ಕೆ ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಅವ್ರದ್ದು ಅವ್ರದ್ದು ಬ್ರ್ಯಾಂಡ್ ಪ್ರೈಸ್ ಪ್ರಾಡಕ್ಟ್ಗಳು ಏನಿರ್ತಾವಲ್ಲ ಹೈ ಆಗುವಂಥದ್ದು. ಯಾಕಪ್ಪ ಅಂದರೆ ಬ್ರ್ಯಾಂಡ್ ಅವ್ರ ರೆಪ್ಯುಟೇಷನಿಗೋಸ್ಕರ ಹೈ ಮಾಡ್ತಾರೆ, ಮತ್ತು ಮಾರ್ಕೆಟಿಂಗ್ ಕಾಸ್ಟು, ಪ್ರೀಮಿಯಮ್ ಪೊಸಿಷನಿಂಗೋಸ್ಕರ. ಸೊ ಈ ರೀತಿ ಪ್ರೈಸ್ಗಳು ಇನ್ಕ್ರೀಸ್ ಆಗುವಂಥದ್ದು. ಈಗ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ನೀವು ಕೇಳೋದಾದರೆ, ನೀವು ಸ್ಮಾರ್ಟಾಗಿ ಬೈ ಮಾಡಿರಿ. ಇನ್ಕ್ರೀಸ್ ಪ್ರಾಡಕ್ಟ್ ಅಂದರೆ, ಈಗ ನೀವು ಒಂದು ಮೊಬೈಲ್ನ ತೊಗೊತೀರ ಅಂದ್ಕೊಂಡು 30,000 ಮೊಬೈಲ್ ತೊಗೊತೀರ ಅಂದ್ಕೊಳ್ರಿ. ಇವತ್ತು ಮೊಬೈಲ್ 30,000 ತೊಗೊತೀರ ಅಂದ್ಕೊಳ್ಳಿ. ಈಗ ಅದನ್ನು ನೀವು 1 ವರ್ಷ 2 ವರ್ಷ 6 ತಿಂಗಳು 1 ವರ್ಷಕ್ಕೆ ಚೇಂಜ್ ಮಾಡೋ ಬದಲು 5 ವರ್ಷ 3 ವರ್ಷಕ್ಕೆ ಲೈಫ್ ಟೈಮ್ ಯೂಸ್ ಮಾಡಿ. ಈಗ ಅದು ಸಾಫ್ಟ್ವೇರ್ ಅಪ್ಡೇಟ್ ಎಷ್ಟಿರುತ್ತಾವೋ ಸೊ ಅಷ್ಟು ವರ್ಷಕ್ಕೆ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಿಮಗೆ ಯಾವುದೇ ರೀತಿ ಮೊಬೈಲ್ ಡಿವೈಸಿಂದ ಇನ್ಮೇಲೆ ಪ್ರೈಸ್ ಕಮ್ಮಿ ಆಗೋಲ್ಲ ಹೊರತು ಜಾಸ್ತಿ ಆಗ್ತಾ ಹೋಗುತ್ತೆ. ಮಂತ್ಲಿ ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗ್ತಾ ಹೋಗೋಲ್ಲ. ಆ್ಯಪಲ್ ಅವ್ರದ್ದು ಪ್ರೀವಿಯಸ್ 16, 15 ಮೊಬೈಲ್ಸ್ಗಳು ಇದ್ದಾವಲ್ಲ, ಸೊ ಅದ್ರ 54,000 ಏನಿತ್ತು, ಸೊ ರ್ಯಾಮ್ಸ್ ಶಾರ್ಟೇಜಿಗೋಸ್ಕರ 3,000 ಎಕ್ಸ್ಟ್ರಾ ಮಾಡ್ತಿರುವಂಥದ್ದು. ಈ ರೀತಿ ಏನಾಗುತ್ತೆ, ಸೊ ನಾವು ಪ್ರೈಸ್ ಡಿಮ್ಯಾಂಡ್ ಆಗಿದೆ ಅಂತ ಮೊಬೈಲ್ ತಗೊಳ್ಳೋಕ್ಕೆ ಹೋಗೋಲ್ಲ. ಮೊಬೈಲ್ ತಗೊಳಕ್ಕೆ ಹೋಗಿ ಅಂದರೆ ಒನ್ ಪ್ಲಸ್ ಅವ್ರದ್ದು ವರ್ಲ್ಡ್ ವೈಡಲ್ಲಿ ಅವರ ಅಫಿಷಿಯಲ್ ಆಫ್ಲೈನ್ ಸ್ಟೋರ್ಗಳನ್ನ ಕ್ಲೋಸ್ ಮಾಡ್ಕೊತ ಬರ್ತಾಯಿದ್ದಾರೆ. ಒಂದು 600 ಸೆಂಟರ್ನ ಓಪನ್ ಮಾಡಬೇಕಂತ ಇದ್ದಾರೆ. 400 ಅಂದರೆ ಅವರ ಸರ್ವಿಸ್ ಸೆಂಟರ್ನ ಓಪನ್ ಮಾಡಬೇಕಂತ ಇದ್ದಾರೆ. ಮತ್ತು ಒನ್ ಪ್ಲಸ್ದು ಓಪೋ ಜೊತೆಗೆ ಕಂಬೈನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಸರ್ವಿಸ್ ಸೆಂಟ್ರು. ಅದರೊಳಗೆ ಅದೇನು ಇನ್ನೂ ಗೊತ್ತಿಲ್ಲ, ಅದಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಅದು ಯಾವುದೇ ರೀತಿ ಒನ್ ಪ್ಲಸ್ ಅವರು ಆಫ್ಲೈನ್ ಸ್ಟೋರ್ಗಳಲ್ಲಿ ಬರೋಲ್ಲ, ಬೇಕಂದರೆ ನೀವು ಆನ್ಲೈನಲ್ಲಿ ಮಾಡ್ಕೊಬೋದು. ಈಗಾಗಲೇ ಅರ್ಧಕ್ಕರ್ಧ ಅವ್ರ ಸ್ಟೋರ್ಗಳೆಲ್ಲ ಮುಚ್ಕೊತ ಬರ್ತಾಯಿದ್ದಾರೆ ವರ್ಲ್ಡ್ ವೈಡಲ್ಲಿ. ಇಂಡಿಯಾದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಮುಗಿಸ್ತಾರೆ. ಆಮೇಲೆ ರೀಸೈಕಲ್ ರಿಯೂಸಿಂದ, ಸೊ ಒಂದು ಬ್ಯಾಟ್ರಿ ಆಗಲಿ ಮತ್ತು ಏನೋ ಒಂದು ಚಿಪ್ ಆಗಲಿ, ಸೊ ರೀಸೈಕಲ್ ರಿಯೂಸಿಂದ ಪ್ರೈಸ್ ಕಮ್ಮಿ ಆಗ್ಬೋದು. ಈಗಲೇ ಇಷ್ಟು ಪ್ರೈಸ್ ಆಗಿದೆ, ಮುಂದೆ ಏನೋ ಅಲ್ಪ ಸ್ವಲ್ಪ ಆಗ್ಬೋದು, ಗೊತ್ತಿಲ್ಲ. ಈ ಕಾಂಪಿಟೇಷನ್ ಇರೋದ್ರಿಂದ ಮಾರ್ಕೆಟಲ್ಲಿ ಸೊ ನಿಮಗೂ ಕೂಡ ಈಸಿ ಆಗ್ಬೋದು. ಏನಕ್ಕಪ್ಪ ಅಂದರೆ ಈ ರ್ಯಾಮ್ ಶಾರ್ಟೇಜ್ ಬಿಟ್ಟು ಹೇಳೋದಾದರೆ, ಒಂದು ಮೊಬೈಲ್ ಅಂದ್ಕೊಳ್ಳಿ, ಮೊಬೈಲ್ ಅವ್ರದ್ದು ಈಗ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಎಂಟ್ರಿ ಆಗ್ತಿದ್ದಾವೆ. ಸೊ ಒಂದು ರಿಯಲ್ಮಿ ಎ ಐ ಪ್ಲಸ್ ತಗೊಳ್ಳೋಣ. ಈಗ ರಿಯಲ್ಮಿ ಅವರು ಇಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ, 128 GB ಒಂದು 20,000 ಲಾಂಚ್ ಮಾಡಿದ್ರು ಅಂದರೆ ಎ ಐ ಪ್ಲಸ್ ಅವ್ರು ಅದಕ್ಕೆ 10,000 ಕಮ್ಮಿನೇ ಮಾಡಿರ್ತಾರೆ, ಒಂದು 7,000 8,000 ಮಾಡಿರ್ತಾರೆ ಅಂತ ಅಂದ್ಕೊಳ್ರಿ. ಈಗ ಜನರು ಏನು ಮಾಡ್ತಾರೆ, ಪ್ರೈಸ್ ಇನ್ಕ್ರೀಸ್ ಆದಾಗ ಇದನ್ನು ಬೈ ಮಾಡ್ಬೋದು. ಈಗ ಅದೇ 30,000 ಇದೊಂದು 15,000 ಕೊಡ್ತಿದ್ದಾರೆ ಅಂದಮೇಲೆ ಇದನ್ನೇ ತಗೊಳ್ಳೋಣ ಅಂತ, ಈ ರೀತಿ ಕಾಂಪಿಟೇಷನ್ ಆದಾಗ ಸೊ ನಿಮಗೇನು ಎಫೆಕ್ಟ್ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನೀವು ತಗೊಳ್ಳೋದ್ರೆ ಇನ್ನೊಂದು 5 ವರ್ಷ ಬಿಟ್ಟು ಮೊಬೈಲ್ ತಗೊಬೇಕು ಅಷ್ಟೇ, ಈಗ ತೊಗೊಂಡವರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನು ಅನಿಸ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.